ದರ್ಶನ್ ಅವರು ರಿಲೀಸ್ ಆಗಿ ಅಂತ ನೀವು ಕೂಡ ಪಾದಯಾತ್ರೆ ಮಾಡಿದ್ರಿ. ಯಾರು ನಿಮ್ಗೆ ಈ ತರ ಕಾನ್ಸೆಪ್ಟ್ ಹೇಳಿದ್ದು, ಬಟ್ ಇದರಿಂದ ಹೇಗ ಅನುಭವ ಹೇಗಿತ್ತು ಆ ಪಾದಯಾತ್ರೆ ಮಾಡಿದ್ರಿ ದರ್ಶನ್ಗೋಸ್ಕರ? ನೋಡಿ, ಅನುಭವ ಅನ್ನೋದಕ್ಕಿಂತ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಹೋಗಿದ್ದು. ಎಷ್ಟೋ ಜನಕ್ಕೆ ಒಳ್ಳೇದಾಗಲಿ, ಎಷ್ಟೋ ಅನಾಥಾಶ್ರಮಗಳಿಗೆ, ಎಷ್ಟೋ ಜನಕ್ಕೆ ದಾನ ಧರ್ಮ ಮಾಡಿದಂಥವ್ರು ಅವರು. ಅಂಥವ್ರು ಆದಷ್ಟು ಬೇಗ ಹೊರಗಡೆ ಬರಲಿ, ಆರೋಗ್ಯವಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಆ ಪಾದಯಾತ್ರೆಗೆ ಜಾಯ್ನ್ ಆಗಿದ್ದು. ಆ್ಯಕ್ಚುಲಿ ಶರಣು ನನ್ನ ತಮ್ಮನೇ ಆಗಬೇಕು. ಅದು ಶರಣು ಜಾಗ ಬರೀ ಯಾರೇ ಇದ್ದರೂ ನಾನು ಅವ್ರ ಜೊತೆ ಜಾಯ್ನ್ ಆಗ್ತಾಯಿದ್ದೆ. ಬಟ್ ಅವನು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದ, ಅದಕ್ಕೆ ನಾನು ಜಾಯ್ನ್ ಆದೆ. ಸಾಕಷ್ಟು ಜನ ಅಭಿಮಾನಿಗಳು ಬರ್ತೀನಿ ಅಂತ DM ಮಾಡಿದ್ರು ಅಂತ ಹೇಳ್ತಾರೆ, ಬಟ್ ಯಾರು ಕೂಡ ಜಾಯ್ನ್ ಆಗಿಲ್ಲ. ಯಾಕಿರ್ಬೋದು ಬಂದಿಲ್ಲ? ಅದು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ನಡೆಯೋದು ಎಷ್ಟು ರಿಸ್ಕ್ ಅಂದರೆ ತುಂಬ ಕಷ್ಟದ ಕೆಲಸ. ಹೇಳೋದು ಈಸಿ, ಬಟ್ ಇಲ್ಲಿಂದ ಅಲ್ಲಿಗೆ ನಡಿಬೇಕು ಅಂದರೆ ಭಾರಿ ಕಷ್ಟ. ಆ ರಿಸ್ಕ್ ಯಾರು ತೊಗೊಳಲ್ಲ. ಬಟ್ ಕೆಲವೊಬ್ರು ಇದು ಮಾಡ್ತಾರೆ. ನಮ್ಗೊಂದು ಮನಸ್ಸಲ್ಲಿತ್ತು, ಏನೇ ಕಷ್ಟ ಆಗಲಿ ಏನೇ ಆಗಲಿ ಬಾಸ್ ಅಂತ ಎದೆ ಮುಟ್ಕೊಂಡು ಹೇಳ್ತೀನಿ. ಬಟ್ ಅಂಥವ್ರಿಗೋಸ್ಕರ ನಡಿಲೇಬೇಕು ಅಂತ ಯಾವತ್ತೂ ನಾನು ನಡೆದಿಲ್ಲ. ತುಂಬ ರಿಸ್ಕ್ ತೊಗೊಂಡು ನನಗೊಂದು ಅನ್ನೋದೊಂದು ಎನರ್ಜಿ ಇತ್ತು ಮೈಂಡಲ್ಲಿ, ಹಂಗಾಗಿ ನಡೆದೆ ನಾನು. ಎಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ದಿನ ಬೇಕಾಯ್ತು? ನಾನು ಮಂಡೆಯಿಂದ ಜಾಯ್ನ್ ಆಗಿದ್ದು. ಮಂಡೆಯಿಂದ ಒನ್ ಡೇ, ಎಲ್ಲಿಂದ ಜಾಯ್ನ್ ಆಗಿದ್ದು? ಮಂಡೆಯಿಂದ ಜಾಯ್ನ್ ಆದೆ ನಾನು. ಮಂಡ್ಯದಿಂದ. ಮಂಡೆಯಿಂದ ಜಾಯ್ನ್ ಆಗಿದ್ದು. ಒನ್ ಡೇ ನಡೆದ್ವಿ. ನೈಟ್ ಒಂದು ಸ್ವಲ್ಪ ನಡೆದು ಮೈಸೂರು, ಒನ್ ಡೇ ಒಂದು ಅರ್ಧ ನೈಟು ಮೈಸೂರುವರೆಗೂ ನಡೆದ್ವಿ. ಆಮೇಲೆ ಅಲ್ಲೊಂದು ಜಾಗದಲ್ಲಿ ರೆಸ್ಟ್ ಮಾಡಿದ್ವಿ. ಜಾಗ ಮಾಡಿ ಅಲ್ಲಿಂದ ಮತ್ತೆ ಡೇ ಸ್ಟಾರ್ಟ್ ಮಾಡಿದ್ದು ನಡೆಯೋಕ್ಕೆ. ಇದಕ್ಕೆ ಬೆಟ್ಟಕ್ಕೆ ತಾಯಿ ಚಾಮುಂಡೇಶ್ವರ ದರ್ಶನ ಮಾಡಿದ್ವಿ. ಆರೋಗ್ಯ ಆಚ ಕಡೆನೇ ಬಂದ್ವಿ. ಏನೋ ಹೇಳ್ತಿದ್ರಿ, ತುಂಬ ಜನ ಏನೇನೋ ಕಮೆಂಟ್ ಹಾಕ್ತಾರೆ, ಲೈಕು ಫಾಲೋವರ್ಸ್ಗೋಸ್ಕರ ಅಂತ ಹೇಳ್ತಿದ್ರಲ್ವ. ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ನೀವು ಹೋಗಿದ್ರಾ? ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿಕ್ಕೋಸ್ಕರ ಹೋಗಿದ್ರೆ, ಬಟ್ ದರ್ಶನ್ ಅವ್ರಿಗಂತಾನೆ ಹೋಗಿಲ್ಲ ಅನ್ನೋದು ಇಂಥರ ವಿಚಾರ. ಒಂದು ತೋರಿಸ್ತೀನಿ ನಿಮಗೆ. ಇದು ನನ್ನ ID, ನೋಡ್ಕೊಂಬಿಡಿ. ಇದರಲ್ಲಿ ಯಾವುದೇ ರೀತಿ ನಮ್ಮ ಬಾಸ್ ಒಂದು ಫೋಟೋ ಫಸ್ಟಲ್ಲಿದೆ. ಬಿಟ್ಟರೆ ನೋಡಿ, ನಾನು ಯಾವುದೇ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಯಾವುದು, ಇದೊಂದು 4 ವೀಡಿಯೋ ಬಿಟ್ಟರೆ ಯಾವುದೂ ಇಲ್ಲ. ಆಯಿತಾ? ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಮಾಡ್ತೀನಿ. ನನಗೆ ಲೈಕು ಫಾಲೋವರ್ಸ್ಗೋಸ್ಕರ ನಾನು ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅದಕ್ಕೋಸ್ಕರ ಹೋಗಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಫಸ್ಟ್ ನನ್ನ ತಾಯಿ ತಂದೆ, ಅದಾದಮೇಲೆ ನನಗೆ 2ನೇ ದೇವರು ನನ್ನ ಡಿ ಬಾಸು ಅಂತ. ಲೈಕ್ ಫಾಲೋವರ್ಸ್ ಅವತ್ತೇನು ಫಾಲೋವರ್ಸ್ ಇದೆ ಇವತ್ತಿಗೂ ಅದೇ ಫಾಲೋವರ್ಸ್. ಹೋದ್ಮೇಲೆ ಏನು ಹೆಚ್ಚಾಗಿಲ್ಲ, ಬಂದಿಲ್ಲ, ಬರಲಿ ಅಂತಲೂ ನಾನು ಹೋಗಿಲ್ಲ. ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದೀನಿ, ನನಗೆ ಫಾಲೋ ಮಾಡಬೇಡಿ, ಲೈಕು ಮಾಡಬೇಡಿ, ಆಯಿತಾ? ನಾನು ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಒಂದು ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಅದಕ್ಕೆ ನಾನೊಂದು ವೀಡಿಯೋ ಮಾಡಾಕ್ತಿದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಹೋಗ್ದಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಯಾವುದೋ ಲೈಕ್ ಬರಲಿ, ಫಾಲೋವರ್ಸ್ ಬರಲಿ ಅನ್ನೋ ಉದ್ದೇಶ ಇಲ್ಲ ಸರ್. ಲೈಕ್ ಫಾಲೋವರ್ಸ್ ಮಾಡಬೇಕು ಅಂದರೆ ಬೇರೆ ಥರ ತುಂಬ ದಾರಿಗಳಿದೆ ಅಲ್ವಾ. ಎಷ್ಟೋ ಸಿನಿಮಾಗಳು ರಿವ್ಯೂ ಕೊಡ್ತೀನಿ ನಾನು, ಎಷ್ಟೋ ಇಂಟರ್ವ್ಯೂಗಳಿಗೆ ಹೋಗ್ತೀನಿ. ನನಗೆ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ಕಟ್ಕೊಂಡಿದ್ದೀನಿ ನಾನು ಇದರಲ್ಲಿ. ಬಟ್ಟು ಅದರಲ್ಲೇ ಸಾಕು ಸರ್. ನನಗೆ ನಮ್ಮ ಬಾಸ್ ಹೆಸರು ತೊಗೊಂಡು ಆ ಥರ ನನಗಿಲ್ಲ ಸರ್, ಅದ್ರ ಅವಶ್ಯಕತೆನೂ ಇಲ್ಲ ನನಗೆ, ಆಯಿತಾ? ಸಾಕು, ಅವ್ರ ಆಶೀರ್ವಾದ ಇದೆ ಸಾಕು ನಮಗೆ. ಅವ್ರ ಹೆಸರು ತೊಗೊಂಡು ಲೈಕು ಫಾಲೋವರ್ಸ್ ತೊಗೊಂಡು ಏನು ಮಾಡೋಣ ಸರ್? ಅದರಿಂದ ಹೊಟ್ಟೆ ತುಂಬುತ್ತಾ ನಮಗೆ? ಅಲ್ವಾ? ಕೊಟ್ಟಿದೆ ಒಂದು ಹೆಸರಂತೂ ಕೊಟ್ಟಿದೆ ಸರ್. ಎಲ್ಲ ಕಡೆ ತುಂಬ ಖುಷಿಯಾಗಿ ಡಿ ಬಾಸ್ ಅಭಿಮಾನಿ ಅಂತ ಹೆಮ್ಮೆದ ಆ ಹೆಸರು ನನಗೆ ಕೊಟ್ಟಿದೆ, ಆಯ್ತು? ಅದೇ ಸಾಕು ನನಗೆ. ಅಂದ್ರೆ ಈ ಮೈಸೂರು, ಮಂಡ್ಯ ಈ ಭಾಗದಲ್ಲೆಲ್ಲ ಸಾಕಷ್ಟು ಜನರು ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ. ಬಟ್ ಆ ಕಡೆ ಹೋದಾಗ ನಿಮ್ಗೆ ಯಾವ ತರ ರೆಸ್ಪಾನ್ಸ್ ಸಿಕ್ತು ಅವ್ರ ಕಡೆ? ರೋಡಲ್ಲಿ ತುಂಬ ಚೆನ್ನಾಗಿ ಎಲ್ಲ ಬಂದು ಮಾತಾಡಿಸಿ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ರೋಡ್ ತುಂಬ ಕೈಯಲ್ಲಿ ಎತ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ಹಣ್ಣು ಫ್ರೂಟ್ಸು ಅದು ಇದೆಲ್ಲ ಪಾಪ ಹೆಲ್ಪ್ ಮಾಡಿದ್ದಾರೆ. ಹೋಗೋವರೆಗೂ ಹಣ್ಣು ಜ್ಯೂಸು ಏನಾಗ್ತದೆ ರೋಡಲ್ಲಿ ಗಾಡಿ ನಿಲ್ಲಿಸಿ ಕೊಟ್ಟೋಗ್ರ ಪಾಪ. ಅದು ತುಂಬ ಖುಷಿ ಆಗುತ್ತೆ. ಈ ರೀತಿ ಪಾದಯಾತ್ರೆ ಮಾಡೋದು, ಅದು ಮಾಡೋದು ಅಂದ್ರೆ ನಿಮ್ಮ ಮನೆಯಲ್ಲಿ ಏನು ಹೇಳಲ್ವಾ? ಆ ಥರದ್ದಿದೆ, ಅದ್ರ ಬಗ್ಗೆ ಏನು? ಒಳ್ಳೇದು ಅಂತ ಇದ್ದಾಗ ಯಾರು ಹೇಳ್ತಾರೆ ಸರ್, ಅಲ್ವಾ? ಈಗೇನೋ ಒಬ್ಬ ಮಗ ಒಂದು ಒಳ್ಳೇದು ಮಾಡ್ತೇನೆ ಅನ್ನೋದಾದರೆ ಮಾಡಲಿ ಅಂತ ಬಿಡ್ತಾರೆ. ನಾವು ಕೆಟ್ಟ ಕೆಲಸ ಮಾಡ್ತೀವಿ ಅಂದರೆ ಯಾರು ಬಿಡ್ತಾರೆ, ಅಲ್ವಾ? ಒಬ್ಬ ಮನುಷ್ಯ ಒಳ್ಳೆಯವನಂತ ನನ್ನ ಫ್ಯಾಮ್ಲಿಲಿ ಗೊತ್ತು. ದರ್ಶನ್ ಸರ್ ಅಂತ ತುಂಬ ಒಳ್ಳೆಯವರು. ಏನೋ ಕಾಲಾಂತರದ್ದು ಏನೋ ಹಿಂಗೆ ಆಗಿದೆ, ಅದಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ನಮ್ಮ ಕೈಲಿ ದೊಡ್ಡದಾಗಿ ಏನು ಮಾಡೋಕ್ಕಾಗಲ್ಲ. ಅಭಿಮಾನಿಯಾಗಿ ಒಂದು ಚಿಕ್ಕ ಸೇವೆ ಮಾಡ್ಬೋದಂತ ಮಾಡಿದ್ದೀನಿ ಸರ್. ಈಗ ಶರಣು ಬಗ್ಗೆ 1000 ಜನ ಮಾತಾಡ್ತಾರೆ, ಗಾಡೀಲಿ ಹೋಗ್ತಾನೆ, ಇನ್ನೊಂದು ಮಾಡ್ತಾನೆ, ಅದು ತಪ್ಪು ಸರ್.
ಯಾಕೆಂದರೆ ಅವ್ನು ನೋಡಿ ನಾನು ಜಾಯ್ನ್ ಆದ್ಮೇಲೆ ನೋಡಿದ್ದೀನಿ ಅವ್ನಿಗೆ ಎಷ್ಟು ಕಷ್ಟ ಆಗೋದಂದರೆ ಪಾಪ ಅವನಿಗೆ ಕಾಲುಗಳು ಗುಳ್ಳೆ ಬಂದ್ಬಿಟ್ಟಿದೆ ಕೆಳಗಡೆ. ನಾನು ಚಪ್ಪಲಿ ಹಾಕ್ಸಿದ್ದೆ ಅವನಿಗೆ, ಆಗ್ತಾ ಇರಲಿಲ್ಲ, ನಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಬರೀಗಾಲಲ್ಲಿ ನಡೀತಾನದ. ಅದು ಹೆಂಗಂದ್ರೆ ಕಾಲುಗಳಿಗೆ ಮೆತ್ಕಾಗ್ಬಿಟ್ಟಿದ್ವು. ಅಂದರೆ ನೋಡ್ಬಿಟ್ಟು ನನಗೆ ಒಂಥರ ಆಗಿ ಎಲ್ಲೋ ಹಾಕೊಳ್ಳೋ ಚಪ್ಪಲಿ ಪರವಾಗಿಲ್ಲ, ಆಯ್ತು ಹಾಕೊಂಡೆ ನಡಿ ಅಂತ ನಾನು ಹಾಕ್ಸ್ಬಿಟ್ಟು ಪಾಪ ಅವನಿಗೆ ಇದು ಮಾಡಿದ್ದಿತ್ತು. ಅದಕ್ಕೂ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ. ಅದಕ್ಕೂ ಮೊನ್ನೆಯಿಂದ ಒಂದಿಷ್ಟು ವಿಡಿಯೋ ವೈರಲ್ ಆಗಿದೆ ದರ್ಶನ್ ಅವ್ರ ಶೂಟಿಂಗ್ ಸೆಟ್ ಅಲ್ಲಿ ಅವರು ಬೆನ್ನು ನೋವಿಂದ ನಾನು ನೋಡಿದೆ, ತುಂಬ ಬೇಜಾರಾಯ್ತು ಸರ್. ನೋಡಿ ಎಷ್ಟೋ ಜನ ಕಿತ್ತೋದವ್ರು ಆಗದಿರೋರು ಏನೇನೋ ನಾಟಕ ಇನ್ನೊಂದು ಸುಡುಗಾಡು ಏನೇನೋ ಹೇಳ್ತಾರೆ, ನೋಡಿದ್ರೆ ಕಣ್ಣಾಗ ನೀರೇ ಬರುತ್ತೆ ಸರ್. ಎಷ್ಟು ಕಷ್ಟ ಇದೆ, ಎಷ್ಟು ಅಪ್ಪ, ತುಂಬ ಬೇಜಾರಾಗುತ್ತೆ ಸರ್. ಅದೆಲ್ಲ ನೋಡಿದ್ರೆ ಸಖತ್ ಬೇಜಾರಾಗುತ್ತೆ. ಬಟ್ ಅದು ಆಗಬಾರ್ದು ಸರ್. ಏನಂದರೆ ಒಳ್ಳೆ ವ್ಯಕ್ತಿಗಳಿಗೆ ಈ ಥರ ಎಲ್ಲ ಆಗ್ತಿದೆಲ್ಲ ಅನ್ನೋ ತುಂಬ ಬೇಜಾರಾಗುತ್ತೆ ಸರ್ ನಿಜವಾಗ್ಲೂ. ಒಂಥರ ಸಖತ್ ಬೇಜಾರಾಗುತ್ತೆ ಸರ್. ನಾನು ಹೇಳೋದು ಇಷ್ಟೇ ಸರ್, ನಾನೊಬ್ಬ ಅಭಿಮಾನಿಯಾಗಿ ನನ್ನ ನೋವು ಹೇಳ್ತೀನಿ ಸರ್. ನಮಗೆ ಬಂದಿರೋ ನೋವು ಇನ್ಯಾರಿಗೂ ಬರಬಾರ್ದು ಸರ್, ನಿಜ ಹೇಳ್ತಿದ್ದೀನಿ ಸರ್. ಅಷ್ಟು ಬೇಜಾರಾಗುತ್ತೆ ಸರ್ ನಿಜವಾಗ್ಲೂ. ಏನೋ ಯಾರೋ ಮಾಡಿದ್ದನ್ನು ಯಾರೋ ಇದನ್ನು ಮಾಡಿದ್ದನ್ನು ಪಾಪ ನರಕ ಅನಿಸ್ಬಿಡುತ್ತೆ ಸರ್. ಅದು ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋ ಅನ್ನಿಸ್ತಿದೆ ಅಲ್ವಾ. ನೋಡಿ, ಹೆಣ್ಣಿಗೆ ಕಾವಲಾಗಿ ನಿಲ್ಲೋರಿಗೆ ಇವತ್ತು ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡೋಂಥ ಪ್ರಪಂಚದಲ್ಲಿ ಇದೀವೇನೋ ಅನ್ನಿಸ್ತಿದೆ ನನಗೆ ಅಲ್ವಾ. ಲಾಸ್ಟ್ ಟೈಮ್ ನೋಡಿ ಯಾವುದೋ ಬಾಗಲಕೋಟೆ ಎಲ್ಲ ಆಯಿತು, ಅದನ್ನು ನಾನು ಬಾಯಿ ಪಡ್ಕೊಂಡೆ, ನನ್ನ ಇನ್ಸ್ಟಾದಲ್ಲಿ ನೋಡ್ಬೋದು. ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಈಗ ಕೆಲವೊಂದು ಅಂದಿದ ತಕ್ಷಣವೇ ನಾನು ಹೇಳೋದೇನೆಂದರೆ ಸರ್, ಈ ಮೀಡಿಯಾದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬ ಮನುಷ್ಯನ ಕೆಟ್ಟದ್ದನ್ನು ಮಾತ್ರ ನೀವು ಫೋಕಸ್ ಮಾಡ್ತೀರಂದರೆ ಒಳ್ಳೆಯದನ್ನು ಫೋಕಸ್ ಮಾಡಬೇಕಲ್ಲ ಸರ್ ಅಲ್ವಾ. ಎಷ್ಟೋ ದಾನ ಧರ್ಮ ಮಾಡಿದ್ದಾರೆ, ಎಷ್ಟೋ ಅನಾಥಾಶ್ರಮಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಏನೇನೋ ಥರ ಹೆಲ್ಪ್ ಮಾಡಿದ್ದಾರೆ. ತುಂಬ ಅದು ಹೇಳ್ಕೊಂಡ್ರೆ ಸಾಲದು. ಅವ್ರು ಹೇಳ್ಕೊಳ್ದಿರೋನು ಇಷ್ಟೆಲ್ಲ ಗೊತ್ತಿದೆ. ಅದನ್ನೆಲ್ಲ ಯಾಕೆ ತೋರಿಸಲ್ಲ? ಕೆಟ್ಟದ್ದನ್ನು ಯಾಕೆ ನೋಟೇಟ್ ಮಾಡ್ಕೊತೀರಾ ಅಲ್ವಾ. ಜನರು ನೋಡೋರೇನು ದಡ್ರಲ್ಲ, ಜನರು ತುಂಬ ತಿಳ್ಕೊಂಡವ್ರು, ನೋಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನೀವೇನೇ ತೋರಿಸಿದ್ರು ಜನರ ಮನಸ್ಸಿಗೆ ನಂಬಾಸಿ ಇವತ್ತು ಒಬ್ಬ ಒಳ್ಳೆ ಮನುಷ್ಯ ಅಂತ ಇದೆ ಸರ್. ಡಿಸೆಂಬರ್ಗೆ ಡೆವಿಲ್ ಬರುತ್ತೆ ಅನ್ನೋಂಥದ್ದು ಮಾತಿದೆ. ಹೌದು ಸರ್, ಶೂಟಿಂಗ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ. ಹೌದು. ಅಭಿಮಾನಿಗಳು ಏನು ರೀತಿ ತಯಾರಿ ಮಾಡ್ಕೊತೀರಾ, ಏನು ಡೆವಿಲ್ ಮಾಡೋಣ ಸರ್. ಯಾಕೆಂದರೆ ನಾವು ಅವಾಗಿಂದ ನಮ್ಮ ಬಾಸ್ ಸಿನಿಮಾಗಳನ್ನ ಯಾವ ರೀತಿ ಇದು ಮಾಡ್ತಿದ್ದೀವೋ ಅದೇ ರೀತಿ ಈ ಸಿನಿಮಾನು ನಾನು ಹೇಳಲ್ಲ ಸರ್, ಕರ್ನಾಟಕ ಜಾತ್ರೆ ಅಂತಲೇ ಹೇಳ್ತೀನಿ. ಆ ಥರ ನಾವು ಮಾಡ್ತೀವಿ, ಬಿಡಲ್ಲ ಸರ್. ಯಾಕೆಂದರೆ ಸಿನಿಮಾ ನಮ್ಮ ಬಾಸ್ ಯಾವುದೂ ಬಿಟ್ಟಿಲ್ಲ. ರೀ ರಿಲೀಸ್ ಸಿನಿಮಾಗಳನ್ನೇ ಆ ರೇಂಜಿಗೆ ನಾವು ಗೆಲ್ಸ್ಕೊಟ್ಟಿದ್ದೀವಿ ಅಂದರೆ ಈ ಸಿನಿಮಾ ಬಿಟ್ಬಿಡ್ತೀವ ಸರ್? ಸುಮಾರು ಜನ ಏನೇನೋ ಮಾತಾಡ್ತಾರೆ. ಲಾಸ್ಟ್ ಟೈಮ್ ಅವ್ರು ಯಾರೋ ಪ್ರಥಮ್ ಅವ್ರು ಹೇಳಿದರು ಡೆವಿಲಿಗೆ ನಾನು ಆಪೋಸಿಟ್ ಬರ್ತೀನಿ ಅಂತ. ಬಟ್ ಆ ರೀತಿ ನಾವು ಯಾರೂ ಹೇಳಿಲ್ಲ ಆ ಥರ ಅಲ್ವಾ. ಬರಲಿ, ಯಾರು ಬೇಕಾದ್ರೆ ಬರಲಿ. ನಾವು ಹೇಳೋದೊಂದೇ, ನಾನೊಬ್ಬ ಅಭಿಮಾನಿಯಾಗಿ ನಮ್ಮ ಬಾಸ್ ಯಾವಾಗಲೂ ಕನ್ನಡ ಸಿನಿಮಾ ಬೆಳೀಲಿ, ಕನ್ನಡ ಸಿನಿಮಾ ಉಳೀಲಿ ಅಂತ ಕೇಳ್ತಾರೆ. ನಾವೆಲ್ಲ ಕನ್ನಡ ಸಿನಿಮಾಗಳಿಗೆ, ಎಲ್ಲರ ಕನ್ನಡ ಸಿನಿಮಾಗಳಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಸರ್. ನಾವು ಯಾವತ್ತೂ ನಮ್ಗೆ ಯಾರು ಎಷ್ಟೇ ಕೆಟ್ಟದ್ದು ಬಯಸಿದ್ರು ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಸರ್, ಒಳ್ಳೇದನ್ನೇ ಬಯಸ್ತೀವಿ. ಇದು ನಾನೊಬ್ಬ ಅಭಿಮಾನಿಯಾಗಿ ನನ್ನ ಮಾತ್ರ ನಾನು ಮಾತಾಡ್ತೀನಿ ಸರ್. ಒಳ್ಳೇದಾಗಲಿ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.